ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಮುಂಜಾನೆಯಲ್ಲಿ ಕರ್ತನ ವಾಕ್ಯವನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ವಾಕ್ಯಗಳು ಪ್ರತಿ ಮುಂಜಾನೆಯಲ್ಲಿ ನಿಮಗೆ ಆಶೀರ್ವಾದಕರವಾಗಿದೆ ಅಂದರೆ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸುವಂಥವರಾಗ್ರಿ. ಅದೇ ಪ್ರಕಾರ ಈ ವಾಕ್ಯ ಭಾಗಗಳನ್ನು ಅನೇಕ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಹಂಚುವಂಥವರಾಗ್ರಿ. ಹಾಗೆ ನೀವೇನಾದರೂ ಕೂಡ ನಮ್ಮ ಭಾನುವಾರ ಆರಾಧನೆಗಳಲ್ಲಿ ಪಾಲ್ಗೊಳ್ಳುವಂಥ ಆಸೆ ಇರುವುದಾದರೆ, ಒಂದು ವೇಳೆ ನೀವು ಬೆಂಗಳೂರಿನಲ್ಲಿ ವಾಸವಾಗಿರುವುದಾದರೆ, ನಮ್ಮ ಭಾನುವಾರ ಆರಾಧನೆ ನಡೆಯುವಂಥ ಸ್ಥಳ ಸುಂಕುತ್ಕಟ್ಟೆ ಮಾಗಡಿ ಮೇನ್ ರೋಡ್ ದೇವರ ಕೃಪೆ ಪ್ರಾರ್ಥನಾಲಯ. ನೀವು ನಮ್ಮನ್ನು ಪ್ರತಿ ಭಾನುವಾರದ ಮುಂಜಾನೆ ಆರಾಧನೆಯಲ್ಲಿ, ಸಂಜೆಯ ಆರಾಧನೆಯಲ್ಲಿ ಪಾಲ್ಗೊಳ್ಳಬಹುದು. ಈ ದಿನದಲ್ಲಿ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಕೀರ್ತನೆ 44ನೇ ಅಧ್ಯಾಯದ 7ನೇ ವಚನದಲ್ಲಿ, ಹಿಂಸಕರಿಂದ ಬಿಡಿಸಿದವನು ನೀನೇ, ನೀನೇ ಹಗೆಗಳಿಗೆ ಆಶಾಭಂಗ ಪಡಿಸಿದವನು. ಪ್ರಿಯ ದೇವ ಜನರೇ, ಇವತ್ತೇನಾದರೂ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಲಸದ ಸ್ಥಳದಲ್ಲಾಗಿರ್ಬೋದು, ಕುಟುಂಬಗಳಲ್ಲಾಗಿರ್ಬೋದು, ಸ್ವಂತದವರ ಮಧ್ಯದಲ್ಲಾಗಿರ್ಬೋದು, ಎಲ್ಲ ಸ್ನೇಹಿತರ ಮಧ್ಯದಲ್ಲಾಗಿರ್ಬೋದು, ಹಿಂಸಕರಿದ್ದಾರ, ನಿಮ್ಮನ್ನು ನೋಡಿಯೇ ಟಾರ್ಗೆಟ್ ಮಾಡಿ ನಿಮ್ಮನ್ನು ಹಿಂಸೆ ಮಾಡುವವರಿದ್ದಾರ, ಕಷ್ಟ ಸಂಕಟಗಳನ್ನು ತಂದೊಡ್ಡುವವರಿದ್ದಾರ, ನಿಮ್ಮನ್ನು ಗುಂಪುಗಾರಿಕೆ ಮಾಡಿ ನಿಮ್ಮನ್ನೇ ಅವರು ಟಾರ್ಗೆಟ್ ಮಾಡಿ ಏನಾದರೂ ನಿಮ್ಮನ್ನು ಕುಗ್ಗಿಸುವ ಪ್ಲಾನ್ ಮಾಡುವವರಿದ್ದಾರಾ, ನಿಮ್ಮನ್ನು ನೋಡಿದ್ರೆ ಸಾಕು ಹಾಗೆ ಮಾಡುವವರು, ನಿಮ್ಮನ್ನು ನೋಡಿದ್ರೆ ಸಾಕು ಕೋಪಗೊಳ್ಳುವವರಿದ್ದಾರಾ? ಚಿಂತೆ ಮಾಡಬೇಡ್ರಿ. ಯಾಕೆಂದರೆ ಕೀರ್ತನೆಗಾರನು ವಾಕ್ಯದ ಮೂಲಕ ಇಲ್ಲಿ ಹೀಗೆ ಬರೀತಾ ಇದ್ದಾರೆ, ಹಿಂಸಕರಿಂದ ಬಿಡಿಸಿದವನು ನೀನೇ, ನೀನೇ ಹಗೆಗಳಿಗೆ ಆಶಾಭಂಗ ಪಡಿಸಿದವನು. ಪ್ರಿಯ ದೈವ ಜನರೇ, ನಮ್ಮನ್ನು ಎಷ್ಟೇ ಜನ ಹಿಂಸಿಸಿದರೂ ಕೂಡ, ಎಷ್ಟೇ ಜನ ನಮ್ಮನ್ನು ಟಾರ್ಗೆಟ್ ಮಾಡಿದರೂ ಕೂಡ ನೀವು ದುಃಖಕ್ಕೆ ಒಳಗಾಗಬೇಡ್ರಿ, ನೀವು ಕುಗ್ಗಿ ಹೋಗಬೇಡ್ರಿ. ಹಿಂಸಕರಿದ್ದಾರೆ, ದೇವರಿಗೆ ಸ್ತೋತ್ರ. ಹಾಗೆ ಮಾಡುವವರಿದ್ದಾರೆ, ದೇವರಿಗೆ ಸ್ತೋತ್ರ. ಯಾಕಂತೆ ಗೊತ್ತಾ? ಆ ಹಿಂಸಕರಿರುವಾಗ ನಾವೇನು ಅವರಿಗಾಗಿ ಮಾಡುವ ಅವಶ್ಯಕತೆ ಇಲ್ಲ. ನಾವು ಪ್ರಾರ್ಥಿಸಿದ್ರೆ ಸಾಕು, ನಾವು ಕಣ್ಣೀರಿಟ್ಟು ದುಃಖಿಸಿ ಪ್ರಾರ್ಥಿಸಿದ್ರೆ ಸಾಕು. ಯೆಹೋವನಾದ ಕರ್ತನ ಏನು ಮಾಡ್ತಾರೆ ಗೊತ್ತಾ? ಯಾರ್ಯಾರು ನಮ್ಮನ್ನು ಹಿಂಸಿಸ್ತಾರೋ ಅವರ ಕೈಗಳಿಂದ ನಮ್ಮನ್ನು ಆತನೇ ಬಿಡಿಸುವವನಾಗ್ತಾರೆ. ಯಾರ್ಯಾರು ನಮಗೆ ಹಾಗೆ ಮಾಡ್ತಾರೋ ಆ ಹಾಗೆ ಮಾಡುವವರೆಲ್ಲರಿಗೆ ಆಶಾಭಂಗಕ್ಕೆ ಒಳಗಾಗುವ ಹಾಗೆ ದೇವರೇ ನೋಡಿಕೊಳ್ತಾರೆ. ಅಯ್ಯೋ ಬ್ರದರ್, ಅವರು ನನ್ನನ್ನು ಹಿಂಸಿಸ್ತಾರೆ, ಅಯ್ಯೋ ಅವರು ನನ್ನ ಹಿಂದುಗಡೆ ಮಾತಾಡ್ಕೊಳ್ತಾರೆ, ಅಯ್ಯೋ ಅವರು ನನ್ನ ಬಗ್ಗೆನೇ ಯಾವಾಗಲೂ ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಗುಂಪುಗಾರಿಕೆ ಮಾಡಿ ನನ್ನ ಕುಟುಂಬದ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಯಾವಾಗಲೂ ಮಾತನಾಡಿಕೊಳ್ತಾ ಇರ್ತಾರೆ ಅಂತ ಹೇಳಿ ದುಃಖಿಸುವುದಕ್ಕೆ ಹೋಗಬೇಡ್ರಿ. ಹಿಂಸಕರಿದ್ದಾರ, ಯೆಹೋವನಿಗೆ ಸ್ತೋತ್ರ ಮಾಡ್ರಿ. ಯಾಕಂದರೆ ಹಿಂಸಕರ ಬಗ್ಗೆ ನೋಡಿಕೊಳ್ಳುವುದಕ್ಕೆ ಆತನಿದ್ದಾರೆ. ಯೇಸು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಕಾಳಜಿ ವಹಿಸುವಂಥ ದೇವರು. ಆತನು ಹೇಳ್ತಾ ಇದ್ರೆ, ಹಿಂಸಕರಿಂದ ಬಿಡಿಸುವವನು ಆತನೇ, ಹಗೆಗಳನ್ನು ಮಾಡುವವರಿಗೆ ಆಶಾಭಂಗ ಪಡಿಸುವವನು ಕೂಡ ಆತನೇ. ಇವತ್ತು ಯಾರು ನಿಮ್ಮನ್ನು ನೋಡಿ ಹಾಗೆ ಮಾಡ್ತಾ ಇದ್ದಾರೋ ಅಂಥವರು ನಾಚಿಕೆಗೆ ಒಳಗಾಗುವಂತೆ ಯೇಸು ಸ್ವಾಮಿ ನೋಡಿಕೊಳ್ತಾರೆ. ನೀವು ಕಣ್ಣೀರು ಹಾಕೋದಕ್ಕೆ ಹೋಗ್ಬೇಡ್ರಿ. ಹಿಂಸೆ ಮಾಡುವವರ ಬಗ್ಗೆ ಚಿಂತೆ ಮಾಡಿಕೊಂಡು ನಿಮ್ಮ ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತೀರಾ? ಕರ್ತನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದಾನೆ. ಸಂತೋಷವಾಗಿ ಅಪ್ಪನ ಸಾನ್ನಿಧ್ಯದಲ್ಲಿ ಸಮಯವನ್ನು ಕಳೀರಿ. ಹಿಂಸಕರನ್ನು ಆತನೇ ನೋಡಿಕೊಳ್ತಾರೆ, ಹಾಗೆ ಮಾಡುವವರನ್ನ ಅವರೇ ನೋಡಿಕೊಳ್ತಾರೆ. ಈ ದಿನ ದೇವರ ಆಶೀರ್ವಾದಕರವಾಗಿ ಕೊಟ್ಟಿದ್ದಾರಾ? ಅದಕ್ಕೆ ನಾವು ಸ್ತೋತ್ರ ಮಾಡೋಣ. ಕೀರ್ತನೆಗಾರನು ಹೇಳುವ ಪ್ರಕಾರ ಹಿಂಸಕರಿಂದ ದೇವರು ಬಿಡಿಸ್ತಾರೆ. ಚಿಂತೆ ಮಾಡಬೇಡ್ರಿ. ಹಾಗೆ ಮಾಡುವವರಿಗೆ ಮುಖಭಂಗವಾಗುವಂತೆ, ಆಶಾಭಂಗವಾಗುವಂತೆ ಅವರೇ ನೋಡಿಕೊಳ್ತಾರೆ. ನೀವು ಸಂತೋಷವಾಗಿ ಧೈರ್ಯದಿಂದ ಇರುವಂಥವರಾಗ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು, ಹಿಂಸಕರಿಂದ ನಮ್ಮನ್ನು ಬಿಡಿಸಿದವನು ನೀನು ಅಪ್ಪ, ಹಗೆಗಳಿಗೆ ಆಶಾಭಂಗ ಪಡಿಸುವವನು ನೀನೇ ಆಗಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ಯಾರ್ಯಾರ ಕುಟುಂಬಗಳಲ್ಲಿ ಕರ್ತನೆಯಪ್ಪ ಅವರು ಹಿಂಸೆಯನ್ನು ನೋಡ್ತಾ ಇದ್ದಾರೋ, ಹಾಗೆ ಮಾತುಗಳನ್ನು ನೋಡ್ತಾ ಇದ್ದಾರೋ ಅಪ್ಪ, ಹಬ್ಬ ನೋಡುವಾಗ ಬೇರೊಬ್ಬರಿಂದ ಕರ್ತನೆ ಕುಗ್ಗಿಸಲ್ಪಟ್ಟಂತೆ ಹಿಂದುಗಡೆ ಮಾತಾಡಿಕೊಂಡು ಕುಗ್ಗಿಸುವಂಥ ಕಾರ್ಯಗಳನ್ನು ನೋಡ್ತಾ ಇದ್ದಾರೋ ಅಂಥವ್ರನ್ನ ಕರುಣಿಸು ಕರ್ತನೆ. ಅವರ ಹಿಂಸೆಗಳಿಂದ ಬಿಡಿಸು ಅಪ್ಪ. ಅವರ ಹಗೆಗಳ ಮಾಡುವವರ ಜನರಿಂದ ನೀನೇ ಅವ್ರನ್ನ ರಕ್ಷಿಸಿ ತಲೆ ಎತ್ತಿ ನಡೆಯುವಂತೆ ಮಾಡೋ. ಹಗೆಗಳಿಗೆ ಆಶಾಭಂಗ ಪಡಿಸುವವನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡ್ರಿ. ಪ್ರಿಯ ಮಕ್ಕಳ ಕಣ್ಣೀರನ್ನು ಒರೆಸು, ಸಂತೋಷವನ್ನು ಬರಮಾಡ್ರಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815.